ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆಯೇ ದೀಪಾವಳಿ ಹಬ್ಬದ ಕ್ಲೀನಿಂಗಲ್ಲಿ ಫುಲ್ ಬ್ಯುಸಿಯಾಗಿದ್ದೀನಿ. ಸೊ ಇವತ್ತು ಹೊಗೆ ಸೊಪ್ಪು ಗ್ರೇಡ್ ಮಾಡೋರಿಗೆ ಮೆಂತ್ಯ ಸೊಪ್ಪನ್ನು ಕೊಚ್ಚಿ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡಿ ಊಟಕ್ಕೆ ಹಾಕ್ಕೊಟ್ಟೆ. ನಾವು ಗ್ರೇಡ್ ಮಾಡಿರೋ ಸೊಪ್ಪೆಲ್ಲನೂ ಈ ಥರ ಬ್ಯಾರನೊಳಗಡೆ ತುಂಬ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಹೊಗೆ ಸೊಪ್ಪು ಟೈಮಲ್ಲಿ ಓಡಾಡೋಕ್ಕೂ ಕೂಡ ಜಾಗ ಇರೋಲ್ಲ ಫ್ರೆಂಡ್ಸ್. ಅಷ್ಟೊಂದು ಇಕ್ಕಟ್ಟು ಎಷ್ಟೇ ಜಾಗ ಇದ್ದರೂ ಹೊಗೆ ಸೊಪ್ಪು ಟೈಮಲ್ಲಿ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಈ ರೂಮಲ್ಲಿ ಸೊಪ್ಪು ತುಂಬಿದ್ದು. ಮೊದಲು ಈ ರೂಮ್ನ ಕ್ಲೀನ್ ಮಾಡಿಬಿಟ್ರೆ ಮಂಚನ ಇಲ್ಲಿ ತಂದು ರೂಮ್ಗೆ ಹಾಕಿದ್ರೆ ಅಲ್ಲಿ ಓಡಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲು ಈ ರೂಮ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ರೂಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಒಂದು ಸ್ವಲ್ಪ ಧೂಳೆಲ್ಲ ಆಯ್ತಲ್ಲ, ಅದನ್ನು ಪರ್ಕೆ ಕಡ್ಡಿಲಿ ಎಟ್ಕೋದಿಲ್ಲ ಅಂದ್ಬಿಟ್ಟು ಪರ್ಕೆ ಕಡ್ಡಿಗೆ ಒಂದು ಕಡ್ಡಿ ಕಟ್ಕೊಂಡು ಧೂಳೆಲ್ಲನೂ ಸವರ್ಕೋತಾ ಇದ್ದೀನಿ. ನನ್ನ ಮಗಳು ನೀರು ಹಾಕ್ಕೊಂಡಾಗ ಬಣ್ಣ ಹೊಡೆದಿದ್ದಿಲ್ಲ ಫ್ರೆಂಡ್ಸ್. ಮಂಚ ಸೊಪ್ಪು ಮೂಟೆಗಳು ಎಲ್ಲ ದಿನಸಿ ಮೂಟೆ ಎಲ್ಲ ಇತ್ತು ಅಂದ್ಬಿಟ್ಟು ಈ ರೂಮಿಂದ ಒಂದು 3 ಗೋಡೆ ಮತ್ತು ದೇವ್ರ ಮನೆದು ಒಂದು ಗೋಡೆ ಬ್ಯಾಲೆನ್ಸ್ ಹಂಗೆ ಪೇಂಟಿಂಗ್ ಉಳ್ಕೊಂಡೈತೆ. ಆ ಕಡೆ ಮೂಟೆ ಜೋಡಿಸಿರೋ ಕಡೆ ಮಾತ್ರ ಈ ಸಲಿನೂ ಗೋಡೆಗೆ ಪೇಂಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮೂಟೆಗಳು ಸ್ವಲ್ಪ ದೊಡ್ಡವಿರೋದ್ರಿಂದ ಎತ್ತಿ ಇಡೋಕ್ಕಾಗಲ್ಲ. ನೋಡಿ ಗೋಡೆಗಳೆಲ್ಲ ಯಾವ ಥರ ಮೂಟೆದೆಲ್ಲ ಕರೆ ಇಟ್ಕೊಂಡ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಇದು ಪೇಂಟ್ ಮಾಡಿರೋ ಬಣ್ಣ ಮಿಕ್ಕೊಂಡಿತ್ತಲ್ಲ, ಅದನ್ನು ನೆಕ್ಸ್ಟ್ ಗೋಡೆಗಳು ಪೆಂಡಿಂಗ್ ಇದ್ದಾವೆ ಅಂತ ಅಂದ್ಬಿಟ್ಟು ಹಾಗೆ ಮುಚ್ಚಿಟ್ಟಿದೆ. ಈ ನೀಲಿ ಕಲರ್ ಮಾತ್ರ ಖಾಲಿಯಾಗಿತ್ತು ಅಂದ್ಬಿಟ್ಟು ಮತ್ತೆ ಎಕ್ಸ್ಟ್ರಾ 1 ಲೀಟರ್ ತರಿಸಿ ಇಟ್ಕೊಂಡಿದ್ದು, ಅದು ಹಾಗೆ ಇಟ್ಟಿದ್ದು. ಸೊ ನಾನು ಮೊದಲು ಒಂದು ಗೋಡೆಗೆ ತಿಳಿ ಹಸಿರು ಮತ್ತು ಇನ್ನೊಂದು ಗೋಡೆಗೆ ನೀಲಿ ಈ ಥರ ಪೇಂಟ್ ಮಾಡ್ಕೊಂಡಿದ್ದೀನಿ. ಪೇಂಟ್ ಹೊಡ್ಸೋರಿಗೆ ಕೊಡೋಣ ಅಂತ ನೋಡ್ದು. ನಾವು ಪೇಂಟ್ ಮಾಡಿಸಿ ಒಂದು 7-8 ವರ್ಷ ಆಗಿತ್ತು. ನಾ ಮೊದಲನೇ ತಂಗಿ ಮದುವೆಯಲ್ಲಿ ಪೇಂಟ್ ಮಾಡಿಸಿದ್ದು. ಆವಾಗಿಂದ ಪೇಂಟ್ ಮಾಡಿಸಿರಲಿಲ್ಲ. ಹಬ್ಬ ಹುಣ್ಣಿಮೆ ಅಂತಂದರೆ ಹಾಗೆ ಗೋಡೆಗಳನ್ನ ನೀರಲ್ಲಿ ತೊಳ್ಕೊತಿದ್ವಿ. ಈ ಸತಿ ನನ್ನ ಮಗಳು ನೀರು ಹಾಕ್ಕೊಂಡಿದ್ದ ಕಾರಣದಿಂದ ಪೇಂಟ್ ಮಾಡ್ಸೋಕ್ಕೆ ಅಂತ ಕೇಳಿದೆ. ಒಂದು 50,000-60 ಸಾವಿರ ಆಗುತ್ತೆ ಈಗಿನ ರೇಟಲ್ಲಿ ಅಂತ ಅಂದರು. ಎಲ್ಲ ಖರ್ಚು 50,000-60 ಸಾವಿರ ಖರ್ಚು ಮಾಡೋಷ್ಟು ಅಮೌಂಟ್ ಇರಲಿಲ್ಲ. ಇವಾಗ ಅಮೌಂಟ್ ಎಲ್ಲನೂ ಜಮೀನಲ್ಲಿ ಬೆಳೆದಿರೋ ಬೆಳೆಗೆ ಸುರಿದ್ಬಿಟ್ಟಿದ್ದೀವಿ. ಇವಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗನ್ನಿಸ್ತು ಪೇಂಟ್ ಮಾಡೋದು ಒಂದು ಮಹಾ ಸುದ್ದಿನೇ ಅಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಪೇಂಟ್ ತರಿಸಿ ನಾನೇ ಮನೆಗೆಲ್ಲ ಪೇಂಟ್ ಮಾಡಿಕೊಂಡೆ. ಇದೊಂದೆರಡು ಗೋಡೆ ಬ್ಯಾಲೆನ್ಸ್ ಇತ್ತು ಅನ್ನೋ ಕಾರಣಕ್ಕೆ ಇವಾಗ ಕೂಡ ಇದರಲ್ಲೇ ಪೇಂಟ್ ಮಾಡ್ತಾಯಿದ್ದೀನಿ ದೀಪಾವಳಿ ಹಬ್ಬಕ್ಕೆ. ಸೊ ಒಂದು ಆ ಗೋಡೆ ಹಸಿರು ಗೋಡೆ ಪೇಂಟ್ ಮಾಡಿದೆ. ಹೊಟ್ಟೆ ಹಸುವಾಗ್ತಿತ್ತು. ಸೊ ಊಟ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಏನಪ್ಪ ಬಟ್ಟೆ ಇಷ್ಟು ಗಲೀಜಾಗಿದೆ ಅನ್ಕೋಬೇಡಿ, ಅದು ಪೇಂಟ್ ಆಗಿತ್ತು ಬಟ್ಟೆ ಅಂತ ಅಂದ್ಬಿಟ್ಟು ಇವತ್ತು ಕೂಡ ಅದೇ ಪೇಂಟ್ ಆಗಿರೋ ಬಟ್ಟೆನೇ ಹಾಕ್ಕೊಂಡಿದ್ದೀನಿ. ಪೇಂಟ್ ಮಾಡಿದರೆ ಬಟ್ಟೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಹೊಸ ಪೇಂಟ್ ಡಬ್ಬ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಪೇಂಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈ ಗೋಡೆ ಕೂಡ ಪೇಂಟ್ ಮಾಡಿ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನೇ ಪೇಂಟ್ ಮಾಡ್ಕೊಂಡಿದ್ರಿಂದ ಜಾಸ್ತಿ ಅಮೌಂಟ್ ಏನು ಖರ್ಚಾಗಲಿಲ್ಲ. ಏನೋ ಒಂದು 5,000-6 ಸಾವಿರ ರೂಪಾಯಿ ಪೇಂಟ್ ಖರ್ಚಾಗಿದೆ ಅಷ್ಟೇ. ಸೊ ಅದು ಬಿಟ್ಟರೆ ಇನ್ಯಾವ ಖರ್ಚು ಆಗಿಲ್ಲ. ಮನೇಲಿ ನಮ್ಮಮ್ಮ ಮತ್ತು ನಮ್ಮವ್ವ ಇರೋದ್ರಿಂದ ಸ್ವಲ್ಪ ಮನೆ ಕೆಲಸದಲ್ಲಿ ಕೈ ಜೋಡಿಸ್ತಾರೆ ಅನ್ನೋ ಕಾರಣದಿಂದ ಪೇಂಟಿಂಗ್ ಕೆಲಸ ಮನೆ ಪೇಂಟಿಂಗ್ ಕೆಲಸ ನಾನೇ ಮಾಡಿ ಮುಗಿಸ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೆ ಗೋಡೆ ಒಂದು ಬ್ಯಾಲೆನ್ಸ್ ಇದೆ, ಅದಕ್ಕೆ ಪೇಂಟ್ ತಂದಿಲ್ಲ. ಪೇಂಟ್ ತರಬೇಕು. ಮತ್ತು ಒಂದು ದಿನಸಿ ಐಟಮು ಮತ್ತು ಆ ಪೇಂಟ್ ಎಲ್ಲ ತರೋಣ ಅಂತ ಅಂದ್ಬಿಟ್ಟು ನಾನಿವಾಗ ಹುಣಸೂರಿಗೆ ಅಂತ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಈ ಬ್ಯಾಗ್ ಬಂದು ನಂಜನಗೂಡಲ್ಲಿ ಜಸ್ಟ್ 100 ರೂಪೀಸ್ಗೆ ಕೊಟ್ಟು ತಂದಿರೋದು. ಬ್ಯಾಗು ಬೇಡ ಅಮ್ಮ ಬೈತಾರೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಸುಮ್ಮನೆ ಹೋಗ್ತಾಯಿದ್ದೆ. ಆದರೂ ಬ್ಯಾಗೇ ನನ್ನ ಕರಿತಾ ಇತ್ತು. ಸೊ ಹಾಗಾಗಿ ನಮ್ಮಮ್ಮನ ಪರ್ಮಿಷನ್ ತಗೊಂಡು ಒಂದು ಬ್ಯಾಗ್ ಎತ್ಕೊಂಡು ಬಂದೇ ಬಿಟ್ಟೆ. ಇವಾಗ ಪೇಂಟ್ ಅಂಗಡಿಗೆ ಹೋಗ್ತಾಯಿದ್ದೀವಿ. ಫಸ್ಟು ನೋಡಿ ಫ್ರೆಂಡ್ಸ್, ನಮಗೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು ಮತ್ತು ಸ್ಟಿಕ್ಕರ್ಗಳು ಯಾವ್ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು ಅಲ್ಲಲ್ಲಿ ಗೋಡೆಗೆ ಅಂಟಿಸಿದ್ದಾರೆ. ಇವ್ರು ಮಾಡಿರೋದೇನಪ್ಪ ಅಂತಂದರೆ ಪೇಂಟನ್ನ ಡಬ್ಬಗಳಿಗೆ ಹಾಕಿ ಮಿಷಿನಲ್ಲಿ ಮಿಕ್ಸ್ ಮಾಡ್ತಿರೋದು. ನಾನು ನೋಡಿರಲಿಲ್ಲ, ನೋಡ್ಕೊಂಡಂಗಾಯಿತು ಯಾವ ಥರ ಪೇಂಟ್ನ ಮಿಕ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇದೇ ಫಸ್ಟ್ ಟೈಮು ನಾನು ನೋಡ್ತಾ ಇರೋದು. ಇವಾಗ ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟು ಕೈಯಲ್ಲಿ ಕೆಲಸನೇ ಇಲ್ಲ ಫ್ರೆಂಡ್ಸ್. ಹಾಕ್ತಾರೆ, ಮಿಷಿನಲ್ಲಿ ತಿರುಗಿಸ್ತಾರೆ, ಕೊಡ್ತಾ ಇರ್ತಾರೆ. ಸೊ ಇದು ಯಾರೋ ಬೇರೆಯವರು ಪೇಂಟ್ ಮಿಕ್ಸ್ ಮಾಡ್ಕೊಳಕ್ಕೆ ಬಂದಿದ್ರು. ಅದು 20 ಲೀಟ್ರ್ ಪೇಂಟ್ಗೆ ಮಿಷಿನಲ್ಲಿ ಮಿಕ್ಸ್ ಮಾಡ್ಕೊಡ್ತಾ ಇರೋದು. ನಮ್ಮದು 1 ಲೀಟ್ರ್ ಅಲ್ವ, ಅದೇನು ಮಿಕ್ಸ್ ಮಾಡೋಂಗಿಲ್ಲ. ಅಲ್ಲಿಂದ ಬಂದು ಒಂದು ಸ್ವಲ್ಪ ಅಂಗಡಿಲಿ ದಿನಸಿ ಐಟಮ್ ತೊಗೊಂಡ್ವಿ. ದಿನಸಿ ಐಟಮ್ಮು ಅಂತ ಅಂದರೆ ನನ್ನ ಮಗಳು ಮೆಂತ್ಯದ ಹಿಟ್ಟಿಗೆ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಬೇಕಾಗಿತ್ತು. ಅದರಿಂದ ಹಬ್ಬಕ್ಕೆ ಆಮೇಲೆ ತೊಗೊಂಡ್ರಾಯ್ತದೆ. ಇವಾಗ ಸದ್ಯಕ್ಕೆ ಯಾವ್ಯಾವ ಸಾಮಾನು ಬೇಕೋ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅದಾದಮೇಲೆ ಕನ್ನಡಿ ತೊಗೊಳ್ಳೋಣ ಅಂತ ಹೋಗಿದ್ದೆ. ಅಲ್ಲಿ ಸ್ವಲ್ಪ ದೀಪಾವಳಿಗೆ ಡೆಕೋರೇಷನ್ ಐಟಮ್ ಎಲ್ಲನೂ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮನೆಗೆ ಬರುವಷ್ಟರಲ್ಲಿ ಒಂದು ರಾತ್ರಿ 7:30 ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಸೊ ಗಾಯ್ಸ್, ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ಟೈಮ್ ಆಗೋಯಿತು, ಲೇಟಾಗಿದೆ. ಇದನ್ನು ನಾಳೆ ತೋರಿಸ್ತೀನಿ.
ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಮ್ಮನೆ ಇವತ್ತು ವಯಸ್ಸು ಲಾಸ್ಟ್ ಆಯಿತು ಅಂದ್ಬಿಟ್ಟು ಅವ್ರಿಗೆ ಚಿಕನ್ ಸಾರು ಮಾಡಿಬಿಟ್ಟು ಕೊಟ್ವಿ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿದೆ. ಮಕ್ಕಳು ನಾನ್ ವೆಜ್ಜಲ್ಲಿ ಊಟ ತಿನ್ಕೊಂಡು ಹೋದರು. ಸೊ ನಾನು ನೆನ್ನೆ ಏನು ಶಾಪಿಂಗ್ ಮಾಡಿದೆ, ದೀಪಾವಳಿಗೆ ಒಂದೆರಡು ಡೆಕೋರೇಟಿವ್ ಐಟಮ್ಗಳನ್ನ ತಂದಿದ್ದೀನಿ. ಎಲ್ಲ 150 ರೂಪಾಯಿ ಒಳಗಡೆನೆ. ಬನ್ನಿ ತೋರಿಸ್ತೀನಿ ಏನು ಅಂತ. ದೀಪಾವಳಿ ಅಂತ ಅಂದಮೇಲೆ ಮನೆ ಕತ್ತಲೆ ಇದ್ದರೆ ಚೆನ್ನಾಗಿರುತ್ತಾ. ಸೊ ಅದಕ್ಕೆ ಒಂದೆರಡು ಬಲ್ಬ್ಗಳು ಹೋಗ್ಬಿಟ್ಟಿವೆ. ಮೊದಲು ಬಲ್ಬ್ಗಳು ತೊಗೊಂಡ್ವಿ. ಒಂದು ಬಲ್ಬ್ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡು ಬೆಳಕು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಅದು ಬಂದು 120 ರೂಪಾಯಿ. ಮತ್ತು ಇನ್ನೂ 2 ಚಿಕ್ಕ ತೊಗೊಂಡು ಅವು ಬಂದು 70 ರೂಪಾಯಿ ಒಂದೊಂದಕ್ಕೆ. ನೆಕ್ಸ್ಟ್ ಬಂದು ನಾನು ಬಾಗಿಲು ತೋರಣಗಳನ್ನ ತೊಗೊಂಡಿದ್ದೀನಿ ಒಂದು ಜೊತೆನ. ನೋಡ್ತಿದ್ದಂಗೆ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ದು. ನಮ್ಮ ಮನೆ ಬಾಗಿಲಿಗೆ ಹಾಕಿ ತೋರಣ ಈ ಸತಿ ನನ್ನ ತಂಗಿ ಮಗು ಬಂದು ಕಿತ್ತಾಕ್ಬಿಟ್ಟಿತ್ತು ಅಂದ್ಬಿಟ್ಟು ತಗೊಬಂದೆ. ತುಂಬ ಚೆನ್ನಾಗಿತ್ತು. ಗ್ರೀನು ವೈಟು ಮತ್ತು ಯೆಲ್ಲೋ ಕಾಂಬಿನೇಷನ್ನು. ಆ ಪ್ಲಾಸ್ಟಿಕ್ಕು ಹೂ ಬಂದು ಮಲ್ಲಿಗೆ ಟೈಪ್ ಇದೆ. ರೇಟ್ ಕೇಳಿ ನಾನೇ ಶಾಕ್ ಆಗೋಗುತ್ತೆ. ಜಾಸ್ತಿ ರೇಟ್ ಇರ್ಬೋದು, ಬೇಡ ಅಂದ್ಕೊಂಡು ಬರ್ತಿದ್ದವಳು. ನೋಡೋಣ ಏನು ರೇಟು ಅಂತ ಕೇಳಿದೆ. ಜೊತೆ 150 ರೂಪಾಯಿ ಅಂತಂದರು. ಸೊ ಇಂಥ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಬೇಡ ಅಂತ ಅಂದ್ಬಿಟ್ಟು ಕಮ್ಮಿಲಿ ಸಿಗುವಾಗ ಚೆನ್ನಾಗಿರೋ ವಸ್ತುಗಳು ಬಿಟ್ಬಿಟ್ಟು ಬರೋಕ್ಕಾಗುತ್ತಾ. ಸೊ ಹಾಗಾಗಿ ನಾನು ಒಂದು ಜೊತೆ ತೋರಣಗಳನ್ನ ತಂದಿದ್ದೀನಿ. ಇದು ಕೂಡ ಬರೀ 150 ರೂಪಾಯಿ ಎರಡರಿಂದ. ಸೊ ಇದು ಬಂದು ಒಂದು ಸೈಡ್ ಬಾಗಿಲಿಗೆ ಫುಲ್ಲು ಮೇಗಡೆಯಿಂದ ಕೆಳವರೆಗೂ ಆಗುತ್ತೆ. ಅಷ್ಟು ಲೆಂತ್ ಇದೆ. ಅಂದರೆ ಒಂದು 5 ಅಡಿ ಬರ್ಬೋದು ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದು ದೀಪ. ಇದ್ರ ಪ್ರೈಸ್ ಬಂದು ಬರೀ 130 ರೂಪಾಯಿ. ಇದೂ ಅಷ್ಟೇ ಫ್ರೆಂಡ್ಸ್. ಇದು ನೋಡ್ತಾ ಇರುವಾಗ ಇದು ನನ್ನ ಕಣ್ಣಿಗೆ ಕಾಣಿಸ್ತು. ದೇವ್ರ ಮನೆಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಎತ್ಕೊಂಡ್ಬಂದೆ. ಒಂದರಲ್ಲಿ ನವಿಲಿತ್ತು, ಆದರೆ ಅಷ್ಟು ಇಂಟ್ರೆಸ್ಟಾಗಿ ನನಗೆ ಇಷ್ಟ ಆಗಲಿಲ್ಲ. ಸೊ ಇದು ತಾವರೆ ಹೂ ಟೈಪ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಇದೊಂದು ಎತ್ಕೊಂಡು ಬಂದಿದ್ದೀನಿ. ದೇವ್ರ ಮನೆಗೆ ಇಟ್ಟು ದೀಪಾವಳಿ ಹಬ್ಬದ ದಿನ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಐಟಮ್ ಬಂದು ಲೈಟಿಂಗು. ನಾನು ಇದನ್ನು ದೇವ್ರ ಮನೆಗೆ ಹಾಕಲ್ಲ, ಬಾಗ್ಲಿಗೆ ಹಾಕೋಣ ದೀಪಾವಳಿ ಹಬ್ಬದ ಟೈಮಲ್ಲಿ ಅಂತ ತಂದಿದ್ದೀನಿ. ಸೊ ಕರೆಂಟ್ ಇದ್ದಿದ್ರೆ ಇವಾಗ ಹಾಕಿ ತೋರಿಸ್ತಿದ್ದೆ, ಆದರೆ ಕರೆಂಟ್ ಇಲ್ಲ. ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಫ್ಲವರ್ ಟೈಪ್ ಇದೆ ಇದು ಕೂಡ. ಇದಕ್ಕೆ ಕೊಟ್ಟಿರೋ ಅಮೌಂಟ್ ಒಂದು 140 ರೂಪಾಯಿ ಅಷ್ಟೇ. ಇದಕ್ಕೆ ಎಕ್ಸ್ಟ್ರಾ ಸ್ವಿಚ್ ಬೋರ್ಡ್ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ಡಬಲ್ ಸೈಡು ಓಡು ತಂದಿದ್ದೀನಿ. ಅದಕ್ಕೆ ಅಟ್ಯಾಚ್ ಮಾಡಿ ಈ ಥರ ಸೇರಿಸಿ ಹಾಕೋಬೋದು ಅಂತ ಅಂದ್ಬಿಟ್ಟು. ಈ ಫ್ಲವರ್ಸ್ ಎಲ್ಲ ಬಂದು ಪ್ಲಾಸ್ಟಿಕ್ಕು, ಅದು ಫ್ಲವರ್ಗಳು. ಸೊ ನೆಕ್ಸ್ಟ್ ಇನ್ನೇನು ತಂದೆಯಪ್ಪ ಅಂತಂದರೆ ಏನಿಲ್ಲ ಫ್ರೆಂಡ್ಸ್, ಮಾಮೂಲಿ ದೀಪಗಳೇ. ನಾನು ಡಿಸೈನ್ ದೀಪಗಳನ್ನ ತರೋಣ ಅಂತ ಅಂದ್ಕೊಂಡು ಹೋಗಿದ್ದೆ, ಆದರೆ ಡಿಸೈನ್ ಆಗಿರೋ ಯಾವ ದೀಪಗಳು ಸಿಕ್ಕಲಿಲ್ಲ. ಮಾಮೂಲಿ ನಾರ್ಮಲ್ ದೀಪಗಳೇ ಸಿಕ್ತು. ಸೊ ಇದನ್ನೇ ಪೇಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಮೂಲಿ ದೀಪಗಳನ್ನೇ ತಂದಿದ್ದೀನಿ. ಈ ದೀಪಕ್ಕೆ ಒಂದಕ್ಕೆ 10 ರೂಪಾಯಿ. ನಾನು ಒಂದು 6 ದೀಪನ ತಂದಿದ್ದೀನಿ. ನೆಕ್ಸ್ಟು ಏನಪ್ಪ ಅಂತಂದರೆ ಕನ್ನಡಿ. ಮನೇಲಿ ಕನ್ನಡಿ ಒಡೆದೋಗಿ ತುಂಬ ದಿನ ಆಗಿತ್ತು. ಅವತ್ತೊಂದು ನಮ್ಮ ಯಜಮಾನರು ತಂದು ಇಟ್ಬಿಟ್ಟು ಹೋಗಿರೋ, ಯಾರೋ ಗೊತ್ತಿಲ್ಲದೆ ಬೀಳಿಸ್ಬಿಟ್ಟು ಅದನ್ನ ಹೊಡೆದಾಕ್ಬಿಟ್ಟಿದ್ರು. ಸೊ ಆವತ್ತಿಂದನೂ ಕನ್ನಡಿ ತಂದಿರಲಿಲ್ಲ. ನಾನೇ ಇವಾಗ ಒಂದು ನೆನಪು ಮಾಡಿಕೊಂಡು ತಂದಿದ್ದೀನಿ. ಈ ಕನ್ನಡಿಗೆ ನಾನು 100 ರೂಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ನನ್ನ ಒಂದು ಚಿಕ್ಕ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸದಾಕಾಲ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ನಾವು ದೀಪಾವಳಿ ಹಬ್ಬದ ಪಕ್ಷಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇದೆಲ್ಲ ನೀವಾಗಲೇ ಹಾಕಲ್ಲ, ಎಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ಹಬ್ಬದಷ್ಟರೊಳಗೆ ಹಾಕ್ತೀನಿ. ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ಅನ್ನೋದು ಕೂಡ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ.